ಎಲ್ಲ ಚರ್ಚೆ ಆಯ್ತಿದ್ದು. ಕೆಳಗಡೆ ಆ ಶ್ರೀನಿವಾಸಣ್ಣನ ಮನೆಗೆ ಏನೋ ನುಗ್ತಲ್ಲ, ಶ್ರೀನಿವಾಸಣ್ಣನ ಮನೆಗೆ ನುಗ್ತು. ನಾವು ಅವಾಗ ಇದನ್ನ ಏನು ಮಾಡ್ಬೋದು ಅಂತ ನೋಡಿ ಶ್ರೀನಿವಾಸಣ್ಣವ್ರ ಮನೆ ಅಡುಗೆ ಮನೆ ತನಕ ಮಣ್ಣು ಬಂದು ಅದು ಪಾಪ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗಿ 3 ಮನೆ 4 ಮನೆ ಖಾಲಿ ಆಗಿದೆ ಸರ್. ನಮಗೆ ಖಾಲಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆಯ್ತು, ಇದು ಇಲ್ಲಿಗಿತ್ತು. ಈಗ ಇದು ಮಣ್ಣು ತುಂಬಬೇಕು, ಮಣ್ಣಿಗೆ ಜಾಸ್ತಿ ಖರ್ಚು ಮಾಡಬೇಕು ಅಂತ. ಯಾಕಂದ್ರೆ ಶೃಂಗೇರಿ ಮಣ್ಣು ಮಾಫಿಯಾ. 700 ಲೋಡ್ ಮಣ್ಣು ಹಾಕ್ಲಂದ್ರೆ ಇದು ಹಾಕ್ತೀವಿ. ಆಯ್ತಾ? ಇದಕ್ಕೆ ಅಲ್ಲ, ಇದಕ್ಕೆ ನೋಡಿ ನೀವು ಅಣ್ಣ ಒಂದು ನಿಮಿಷ ತಡೆಯೋಣ, ಒಂದು ನಿಮಿಷ. ಇದಕ್ಕೆ ನಿಮಗೊಂದು ಗೊತ್ತಿರಲಿ, ಇದು ಇಲ್ಲಿಂದ ಅಲ್ಲಿ ತನಕ ಹೋಗಿರೋದು ಯಾಕೆ ಅಂತ ಹೇಳಿದ್ರೆ ಈ ಮಣ್ಣು ತುಂಬಬೇಕಿತ್ತು, ಈ ಮಣ್ಣಿಗೆ ಬಿಲ್ ಮಾಡಬೇಕಿತ್ತು. 1,94,00,000 ರೂಪಾಯಲ್ಲಿ ಮಣ್ಣಿಗೆ ಅರ್ಧ ದುಡ್ಡು ಇರ್ಬೋದು ಎಸ್ಟಿಮೇಟ್ ನೋಡಿದ್ರೆ. ಅಲ್ಲ, ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಎಜುಕೇಟ್ ಮಾಡಕ್ಕೆ ಹೇಳ್ತಾ ಇದ್ದೀನಿ. ಈ ಮಣ್ಣನ್ನು ತಂದು ತುಂಬ್ಕೊಂಡಿದಾರಲ್ಲ, ಮಣ್ಣನ್ನು ತುಂಬಿದ ಮೇಲೆ ಮೇಲ್ಗಡೆಗೆ 1 ಅಡಿ ಅಗಲ ಮಾಡಿದ್ದಾರೆ. ಅವ್ರು ಯಾರೋ ಡಿಸೈನ್ ಕೊಟ್ಟಿದ್ದಾರೆ ಇವರಿಗೆ. ಡಿಸೈನನ್ನು ವರ್ಟಿಕ್ಯುಲರ್ ಹಿಂಗೆ ಕೊಟ್ಟಿದ್ದಾರಲ್ಲ, ಇದು ಹಿಂಗೆ ಕ್ರ್ಯಾಕ್ ಬಂದಿದೆ, ಹಾರಿಜಾಂಟಲ್ ಕ್ರ್ಯಾಕ್ ಬಂದಿದೆ. ಇದು ನಿನ್ನೆಗಿಂತ ಇವತ್ತು ಜಾಸ್ತಿ ಆಗಿದೆ ಅಂತ ತಹಶೀಲ್ದಾರ್ ಒಪ್ಕೊಂತಾರೆ. ಸಪೋಸ್ ಇದು ಕ್ರ್ಯಾಕ್ ಮಣ್ಣಿನ ಪ್ರೆಷರಿಗೆ ಇದು ಓಪನ್ ಆದರೆ, ಇಲ್ಲಿರೋ 2,000 ಈಗ ಓಪನ್ ಆದರೆ ನಾನು ನೀವು ಇಬ್ಬರು ಹೋಗ್ತೀವಿ, ನಾವು ಸೇರಿ ಪೊಲೀಸ್ ಅಂತ ಏನಾದ್ರು ಬಿಡಲ್ಲ, ಅದು ಗೊತ್ತಿರಲಿ ನಿಮಗೆ. ಮತ್ತೆಲ್ಲ ನೀವು ನಾನು 2 ಸ್ಟಾರ್ ಇದೆ ಅಂತ ಹೇಳಂದ್ರೆ ಫಸ್ಟ್ ನೀ ಬಾ ಅಂತಲೇ ಹೇಳೋದು. ಯಾಕಂದರೆ ಲೆಕ್ಕಾಚಾರ ಸೆಟ್ಲ್ ಆಗಬೇಕು. ಈಗ ಇದು ಹೋದರೆ ನಂಗೊಂದು ಹೇಳಿ, ಇದನ್ನು PC ನಿಲ್ಲಿಸ್ತಿರೋ, ದಫೆದಾರರು ನಿಲ್ಲಿಸ್ತಿರೋ, ನೀವೇ ನಿಂತ್ಕೊಂತೀರೋ? ಈ ಮಣ್ಣಿಗೆ ಡೈರೆಕ್ಷನ್ ಇಶ್ಯೂ ಮಾಡ್ಬೇಕಲ್ಲ. ನೀ ಹಿಂಗೆ ಹೋಗು ಇಲ್ಲ ಹಿಂಗೆ ಹೋಗು ಅಂತ ಯಾವ ಡೈರೆಕ್ಷನ್ ಇಶ್ಯೂ ಮಾಡ್ತೀರಿ? ನಾನು ಜೋಕಲ್ಲಿ ಕೇಳ್ತಿಲ್ಲ, ಭಾರಿ ಗಂಭೀರವಾಗಿ ಕೇಳ್ತಾ ಇದ್ದೀನಿ. ಯಾವ ಡೈರೆಕ್ಷನ್ ಇಶ್ಯೂ ಮಾಡ್ತೀರಿ ಹೇಳ್ರಿ? ಇದಕ್ಕೆ 14 ಮೀಟ್ರು ಅಂತ ಹೇಳಿದ್ರೆ 50 ಅಡಿ, 50 ಅಡಿ ಮಣ್ಣಿದೆ ಇದು. ವಯನಾಡಲ್ಲಿ ಬರೀ ಕೇರಳದ್ದು ಇದಕ್ಕೆ ತೆಗೆದಿಟ್ಟಿದ್ದು ಮಣ್ಣು ಮೇಲೆ ನಿಂತಿತ್ತಂತ ಅಷ್ಟೇ ಅದು. ಅಲ್ಲ, ಟಿವಿಲಿ ಬಂದಿರೋದು ರಾಘು, ನಾನು ಹೋಗಿಲ್ಲ ನೋಡೋಕ್ಕೆ. ಟಿವಿಲಿ ಪೇಪರಲ್ಲಿ ಇರೋದನ್ನು ನೋಡ್ಕೊಂಡು ಹೇಳ್ತಾ ಇರೋದು ನಾನು. ಇದಕ್ಕಿನ್ನೂ ಮಣ್ಣು ತುಂಬಕ್ಕಿದೆ, ಅದಕ್ಕಿಂತ ಜಾಸ್ತಿ ಹೋಗುತ್ತೆ. ಆಮೇಲೆ 40 ವರ್ಷ 30 ವರ್ಷ 15 ವರ್ಷ ಆದವು ಯಾವುದೋ ವಾಲಲ್ಲಿ ಕ್ರ್ಯಾಕ್ ಬಂದರೆ ಟೆಕ್ನಿಕಲ್ ಟೀಮ್ ಕರೆಸ್ತೀನಿ ಅನ್ನೋದು ಕೇಳಿನಿ ನಾನು. ಬೆಂಗಳೂರಿಂದ ಬರ್ತಾರೆ, ಕೊಡಗಿಂದ ಬರ್ತಾರೆ, ಡೆಲ್ಲಿಯಿಂದ ಬರ್ತಾರೆ ಅಂತ. ಏನ್ರಿ ಇದು ಆನ್ಗೋಯಿಂಗ್ ವರ್ಕಿಗೆ ಈ ಟೆಕ್ನಿಕಲ್ ಟೀಮ್ ಬರ್ತಾ ಇದೆ, ಇದಕ್ಕೆ ಗ್ರೌಟಿಂಗ್ ಹಾಕ್ತೀನಿ ನಾನು. ಗ್ರೌಟಿಂಗ್ ಮೇಲೆ ಎಷ್ಟು ಲೋಡ್ ಇರೋದು ಮಣ್ಣಿದು? 600-700 ರೋಡ್ ಮಣ್ಣನ್ನ ನಿಲ್ಸೋಕ್ಕಾಗತ್ತ? 20 ಲಕ್ಷ ಚೆಕ್ ಆಮೇಲೆ ಹಿಡ್ಕೊಂಡು ಬಂದರೆ ಏನೂ ಕೆಲಸಕ್ಕೆ ಬರಲ್ಲ. ಹೇಳು. ಅಲ್ರಿ, ಡೈರೆಕ್ಟ್ ಸ್ಟ್ರೈಟ್ ವರ್ಟಿಕ್ಯುಲರ್ ಹಿಂಗೆ ಮಾಡಬೇಕಾದ್ರೆ ಅದಕ್ಕೆ ಡೆಪ್ತ್ ಎಷ್ಟಿರಬೇಕು, ಥಿಕ್ನೆಸ್ ಏನಿರಬೇಕು ಅದನ್ನು ಮಾಡಿದಾರೇನ್ರಿ? ನೀವು ತಹಶೀಲ್ದಾರ್ ಇಲ್ಲಿ ಬರ್ರಿ, ಇಲ್ಲಿ ನೀವು ಇಲ್ಲೇ ನಿಂತಿದ್ದೀರಾ, ಒಳಗೆ ಹೋದ್ರಿ ಅಂತ ಅನ್ಕೊಂಡೆ. ನೀವು ಹೇಳ್ತೀರಲ್ಲ, ಅಲ್ಲಿ ನಾನು ಕೇಳ್ದ ಇಲ್ಲೇ ನಿಮ್ಮನ್ನು ಕರೆದಿದ್ದು ಯಾಕೆ ಅಂದರೆ, ನೀವು ನಂಗೆ ಹೇಳಿ ಈಗ ಇದೀಗ ಎಲ್ಲಿಗೆ ಓಪನ್ ಆಗ್ಬೋದು, ಅಲ್ಲಿ ಕ್ರ್ಯಾಕ್ ಇರ್ಬೋದು, ಇಲ್ಲ ಇಲ್ಲೆಲ್ಲೋ ಇರ್ಬೋದು ಅಂತ ಹೇಳಿ, ಅದಲ್ಲೇ ಓಪನ್ ಆಗುತ್ತೆ ಅಂತ ನೀವು ಅನ್ಕೊಂಬೇಡಿ. ಪ್ರೆಷರ್ ಉಲ್ಟಾ ಡೆವಲಪ್ ಆದರೆ ಈ ಕಡೆ ಎಲ್ಲರೂ ಓಪನ್ ಆದರೆ ಆ ಮಣ್ಣು ಇಲ್ಲೇ ಬರಲ್ಲ, ಆಯ್ತು, ಅಲ್ಲೇ ಹೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅವ್ರು ಕಟ್ಟಿದಾರಲ್ಲ ಇದು, ಅದು ಕಾಲಮ್ ಮೇಲಿದೆ ಬಿಲ್ಡಿಂಗು, ಅದು ಕಾಲಮ್ ಮೇಲೆ ಇರೋದ್ರಿಂದ ಮಣ್ಣು ಹೋಗಲ್ಲಿ ನಿಂತು ಕೂಡಲೇ ಅದು ಡ್ಯಾಮೇಜ್ ಆಗದೆ ಇರ್ಬೋದು, ಪಕ್ಕದ ಹಂಚಿನ ಮನೆಗೆ ಬರ್ಬೋದು. ಇಲ್ಲ ಇದಕ್ಕೆ ಬರ್ದೇನೆ ಅದು ಆ ಡೈರೆಕ್ಷನ್ ತಗೊಂಡು ಆ ಕಡೆನೂ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದು ಈ ಕಡೆ ಡೈರೆಕ್ಷನ್ ತಗೊಂಡ್ರೆ ನಮ್ಮ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದ್ಬಿಡ್ತದೆ, ಆಂಜನೇಯ ದೇವಸ್ಥಾನಕ್ಕೆ ಬಂದ್ಬಿಡ್ತದೆ ಈ ಕಡೆ. ನೀವು ಹೆಂಗೆ ಅದನ್ನು ಖಾಲಿ ಮಾಡ್ಸೋಕ್ಕೆ ಯಾವ ಬಿಲ್ಡಿಂಗ್ ಅಂತ ನೀವು ಸ್ಟಡಿ ಮಾಡ್ತೀರಿ? ಆಯ್ತು, ಅಲ್ಲೊಂದು ಹೋಟ್ಲು ಕಾಣುತ್ತಲ್ಲ, ಶಾರದಾ ಭವನ, ಅಲ್ಲಿಗೆ ಹೋಗಲ್ವಾ? ಆ ಪಕ್ಕದಕ್ಕೆ ಹೋಗಲ್ವಾ? ಅದಕ್ಕೆ ಹೋಗಲ್ವಾ? ಇಲ್ಲ ಹಿಂಗೆ ಹೋದ್ರೆ TAPCMSಗೆ ಹೋಗಲ್ವಾ? ಅವು ಹೆಂಗ್ರಿ ಹೇಳ್ತಾರೆ? ಅಲ್ಲ ರೀ ರವಿ, ಹೋದ್ರ ಅವರು? ರವಿ, ಅಲ್ಲ ಹೇಳ್ರಿ, ಹೆಂಗೆ ನೀವು ಖಾಲಿ ಮಾಡಿಸ್ತೀರಿ ಹೇಳ್ರಿ? ಈಗ ಅವ್ರು ಹೇಳ್ತಾರೆ ನಾನು ಇದನ್ನ ಮಣ್ಣು ಖಾಲಿ ಮಾಡಿಸ್ತೀನಿ ಅಂತ. ಹೆಂಗೆ ಮಣ್ಣು ಖಾಲಿ ಮಾಡ್ತೀರಿ ನೀವು? ಬರ್ರಿ ಇಲ್ಲಿ, ಮಣ್ಣು ತುಂಬ್ತು ಅಲ್ಲಿ ಹೇಳಿದೆ, ನಿಮ್ಮ ಹೆಸರು ಹೇಳಿದೆ ರೀ, ಹೇಳಿದೆ. ಬರ್ರಿ ಬರ್ರಿ, ನೀವೀಗ ನನಗೆ ಇಲ್ಲಿ ಮಣ್ಣು ತೆಗಿತೀನಿ ಅಂತ ಅಲ್ಲ, ಇಲ್ಲಿಂದ ರ್ಯಾಂಪ್ ಮಾಡಿದ್ರೆ ಯಾವ ವೆಹಿಕಲ್ ಕೆಳಗಿಳಿತೀರ?
ಹಿಟಾಚಿನಲ್ಲಿ ನೀವು ಅಲ್ಲಿಂದ ಒಂದು ಲಿಫ್ಟ್ ಇಲ್ಲಿಗೆ ಎತ್ತಿ ಇನ್ನೊಂದು ಲಿಫ್ಟ್ ಇಲ್ಲಿಗೆ ಎತ್ತೀರಾ? ಅಲ್ಲ, ಬೀಳುತ್ತೆ. ಈ ಕಡೆ ತೆಗಿತೀರಿ, ಈ ಕಡೆ ತೆಗೆದ ಕೂಡಲೇ ಅದರಲ್ಲಿ ವಾಟರ್ ಫಿಲ್ ಆಗುತ್ತೆ. ಮಳೆ ಹೆಂಗ್ ಬರುತ್ತೆ ಅಂತ ಯಾರಿಗೆ ಗೊತ್ತ್ರಿ? ನೀರು ಫಿಲ್ ಆಗುತ್ತೆ. ನೀರು ಫಿಲ್ ಆದ ಕೂಡಲೇ ಈ ದರ್ಗಾ ಕೆಳಗೆ ಬಂದರೆ ಏನು ಮಾಡ್ತೀರಿ? ಅಲ್ರಿ, ಅಲ್ಲಿ ತನಕ ಇದೆಯಾ ರೀ? ನೀವು ಇಷ್ಟು ದೂರ ಇರಲೇ ಇಲ್ಲ ರೀ. ಇದು ನೀವು ಇಷ್ಟು ದೂರ ತಗೊಂಡೋಗಿದ್ದೆ ತಪ್ಪು. ಇದು ಇಲ್ಲಿಗೆ ಇತ್ತು. ಯಾರಿಗೆ ನೀವು ಏನು ಮಾಡ್ಕೊಡ್ಬೇಕು ಲಾಭ ಅನ್ನೋ ಕಾರಣಕ್ಕೆ ಅಲ್ಲಿ ತನಕ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಇಲ್ಲ ಯಾರಿಗಾರು ಅನ್ಯಾಯ ಮಾಡ್ಬೇಕು ಕೆಳಗಡೆ ಇರೋರಿಗೆ ಅಂತ ಮಾಡಿದ್ರೋ ಗೊತ್ತಿಲ್ಲ. ಈಗ ನಾನು ಹೇಳಿದ್ದನ್ನು ನೀವು ಇದರಲ್ಲಿ ತಗೋಬೇಡಿ. ನೀವು ಒಂದು ಹ್ಯುಮ್ಯಾನಿಟಿ ಕನ್ಸಿಡರೇಷನಲ್ಲಿ ನಿಮ್ದು ಕೆಳಗೆ ಬಂದ್ಬಿಡ್ಬೋದು. ಒಂದ್ಸಾರಿ ಮಣ್ಣನ್ನು ಎಳ್ಕೊಂಡ್ರೆ ಎಳೆಯೋ ಪ್ರೆಷರ್ಗೆ ಇವ್ರಿಗೆ ಕೇಳಿ, ಟೆಕ್ನಿಕಲಿ ಅದು ಎಳಿಬೇಕಾದ್ರೆ ಅಷ್ಟು ಮಾತ್ರನೇ ಎಳ್ಕೊಳಲ್ಲ, ಅದ್ರ ಜೊತೆಗೆ ಸೇರಿಸಿ ಎಳ್ಕೊಂಡು ಹೋಗುತ್ತೆ. ಕರೆಕ್ಟ್ ತಾನೆ? ಈಗ ಹೇಳಿ ನೀವೀಗ ನಾನು ಕೇಳ್ತಾ ಇರೋದಕ್ಕೆ ನೀವು ನಮ್ಗೇನು ನಿಮ್ಮ ಹತ್ರ ಯುದ್ಧ ಮಾಡಿ ನಾವೇನು ಮಾಡೋಣ? ಬಟ್ ಇಷ್ಟು ಕಳಪೆ ಆಗಬಾರ್ದು ಮತ್ತು ಇಷ್ಟೊಂದು ದುಡ್ಡಿಗಾಗಿ ಹಪಾಹಪಿ ಇರಬಾರ್ದು. ಇಷ್ಟೇ ರೀ ಮನುಷ್ಯ ಅನ್ನ ತಿನ್ನೋದು. ಅಷ್ಟು ಅನ್ನಕ್ಕೆ ಸಾಕು. ಇದು ಆಸೆ ತಪ್ಪಲ್ಲ, ದುರಾಸೆ ಇದೆಯಲ್ಲ, ಈ ದುರಾಸೆ ಪರಿಣಾಮ. ಅವ್ರು ಬಂದು ಹೇಳಿದ್ರಲ್ಲ ನಮ್ಮ ಮನೆ ಹೆಂಗೆ ಸರ್ ಈಗ ಏನು ಮಾಡೋದು ಸರ್ ಅಂತ ಕೇಳಿದ್ರೆ, ನಾನಾದರೆ ಊರು ಬಿಟ್ಟು ಓಡೋಗ್ಬಿಡ್ತೀನಿ. ಇಲ್ಲ ಆಗಲೇ ಇಲ್ಲ ನನ್ನ ಹತ್ರ ಇದು. ನೀವು ಇಲ್ಲಿಗೆ ಬಂದಾಗ ಈ ವಾಲ್ ಇರಲಿಲ್ಲ. ಕೇಳ್ತಾ ಅಷ್ಟು ದೂರ ಹೋಗೋ ಅವಶ್ಯಕತೆ ಏನು ಸರ್? ಮಳೆ ಬಂದು ನಿಂತಿರೋದು, ಇನ್ನೂ ಮಣ್ಣು ಬರೋದಾಗಿದೆ. ನೋಡ್ರಿ, ನಾವು ಹೇಳಿದ್ರೆ ಅದಕ್ಕೆ ತಪ್ಪು ಸಂದೇಶ ಪಾಸ್ ಆಗುತ್ತೆ. ಈ ಅನಿಷ್ಟ ಪದ್ಧತಿ ಇದೆಯಲ್ಲ, ಇದನ್ನು ಮಾಡಬಾರ್ದು. ಅಲ್ಲಿ ಕೆಳಗಡೆ ಇರೋರನ್ನ ಯಾರನ್ನೋ ಮಂತನ ತೆಗೆದು ನೀವು ಯಾರಿಗೆ ಜಾಗ ಮಾಡಿಕೊಡ್ಬೇಕು ಅಂತ ಹೊರಟಿದ್ದೀರಿ, ಇಲ್ಲ ಕೆಳಗಡೆ ಯಾರ ಜಾಗನ ಇಲ್ಲ ಮಾಡ್ಬೇಕಂತ ಹೊರಟಿದ್ದೀರಿ. ಇವೆರಡರಲ್ಲಿ ಯಾವುದೋ ಒಂದು ಇರಲೇಬೇಕಲ್ಲ. ಇಲ್ಲದೇ ಇದ್ದರೆ ನೀವು ಅಲ್ಲಿ ಹಾಕಿದ್ರಲ್ಲ ಅದನ್ನು ನೀವು ವರ್ಟಿಕ್ಯುಲರ್ ಸ್ಟ್ರೈಟ್ ಇಳಿಸೋ ಬದಲು ಸ್ವಲ್ಪನಾದರೂ ಇದು ತಗೊಂಡಿದ್ರೆ 0.6 14 ಮೀಟ್ರಿಗೆ ಸಾಕಾಗುತ್ತೆ. ಯಾವನ್ ಡಿಸೈನ್ ಏನು ಮಾಡಿದ್ರಿ, ಯಾವನ್ ಡಿಸೈನ್ ಏನು ಮಾಡಿದ್ರು ನೀವು ಇಷ್ಟು ರೀ ಬಾಟಮ್ ಟು ಟಾಪ್ ಬಂದಿದ್ದೀರಿ. ನೀವು ಏಕದಮ್ ಈ ಅಲ್ಲ, ನಿಮಗೆಲ್ಲ ಗೊತ್ತು. ನೀವು ಬರೀ ಸಿಟ್ಟಿಂದು ಜಗಳದ್ದು ಹೇಳ್ಬಾರ್ದು. ನಾನು ಕೇಳಿರೋದ್ರಲ್ಲಿ ಏನಾದ್ರು ತಪ್ಪಿರೋವನ್ನ ಕೈ ಬಿಟ್ಟಿರಿ. ನಾನು ಹೇಳಿರೋ ಒಳ್ಳೆಯವನ್ನ ಉಪಯೋಗಿಸ್ಬೇಡಿ ದಯವಿಟ್ಟು. ಇದರಿಂದ ಏನೂ ಆಗದೇ ಇರಲಿ ತಾಯಿ ಅಂತ ಇಲ್ಲಿಂದ ಕೈ ಮುಗಿದು ಬಿಡ್ತೀನಿ. ಹೆಚ್ಚು ಕಡಿಮೆ ಆದರೆ ಅನಾಹುತ. ಮತ್ತು ನಾನು ಹೇಳಿದ್ರೆ ನಿಮಗೆ ಮನಸ್ಸಿಗೆ ಸಮಾಧಾನ ಬಂದಿಲ್ಲ. ನಿಮ್ಮನ್ನು ಬಂಗಾರ ಸುಲಭ ಇದೆಯಾ ಕೆಲಸದಲ್ಲಿ? ಎಲ್ಲ ಮನೆ ಇದೆ, ಹೆಂಗ್ ಟ್ರೈ ಮಾಡ್ತೀರಿ? ನೋಡಿ ನಿಮಗೆ ನಾನು ಈ ವಿಡಿಯೋ ಮುಂದೆ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ. ಮಳೆ ಹೋಯ್ತು ಅಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ. ಮಳೆನೇ ಬಂದಿರ್ಲಿಲ್ಲ. ಹುಲಿಕಲ್ ಘಾಟಿಲಿ 5 ಜನ ಅಡಿ ಆದ್ರು, ಇನ್ನು 4 ತಿಂಗಳು ದಾಟಿಲ್ಲ. ಇಲ್ಲಿ ಯಾರೋ ಮನುಷ್ಯರನ್ನ ನೀವು ಈ ಮಣ್ಣೊಳಗಡೆ ಇಳಿಸಕ್ ಹೋಗಿ ಇದು ಈ ಅನಾಹುತಗಳಿಗೆ ನೀವೇ ಹೊಣೆ. ಮನುಷ್ಯರ ಜೀವಕ್ಕೆ ಬೆಲೆ ಕಟ್ಟಬೇಡಿ. 15 ಲಕ್ಷ ಚೆಕ್ ಹಿಡ್ಕೊಂಡ್ಬಂದು ನಗ್ತಾ ಚೆಕ್ ಕೊಟ್ಟು ಹೋಗೋದು ಅಲ್ಲ. ಕಾಯ್ದೆ ಇದ್ದಂಗೆ ನೋಡ್ಕೊಳ್ಳೋದಕ್ಕೆ ಸರ್ಕಾರ ಬೇಕು. ಆಮೇಲೆ ರವಿ ಗ್ರಾಚಾರ ಕೆಟ್ರೆ ಅದ್ರ ಒಳಗಡೆ ನೀವೇ ಸ್ಪಾಟ್ ನೋಡ್ತಾ ಇದ್ದಾಗ ಮೈ ಮೇಲೆ ಬಂದ್ರು ನೀವೇ ಆಗ್ಬಿಡ್ಬೋದು. ನೀವು ಕೂಡ ನೋಡ್ತಾ ಇದ್ದಾಗ ಅದ್ರ ಕೆಳಗೆ ಆಗ್ಬಿಡ್ಬೋದು. ಹುಷಾರಾಗಿರಿ. ನಾವು ನಿಮ್ಮ ಜೀವ ಆದ ಕೂಡಲೇ ಹೋಗ್ಬಿಡ್ಲಿ, ಬೇರೆಯವ್ರ ಜೀವ ಆದ್ರೆ ಉಳ್ಕೊಂಡ್ಲಿ ಅಂತ ಹೇಳೋದು. ಪ್ರತಿ ಮನುಷ್ಯನ ಜೀವಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ನೀವು ಕಟ್ತಾ ಇದ್ದೀರಿ. ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿಲಿ ಈಗ 20 ಲಕ್ಷ ಕಟ್ಟಿಬಿಟ್ಟಿರಿ. ಸತ್ತರಿ 20 ಲಕ್ಷ, ಯಾರು ಬೇಕಾದ್ರೆ ಸಾಯಿರಿ ಅಂತ. ಏನಪ್ಪ ಹೆಂಗ್ ಮಾಡ್ತೀರಿ ಹೇಳಿ? ನಾನು ಕೇಳ್ತಲ್ಲ, ಇದಕ್ಕೇನು ಐಡಿಯಾ ಎಲ್ಲ ಚರ್ಚೆ ಆಯ್ತಿದ್ದು. ಕೆಳಗಡೆ ಆ ಶ್ರೀನಿವಾಸಣ್ಣನ ಮನೆಗೆ ಏನೋ ನುಗ್ತಲ್ಲ, ಶ್ರೀನಿವಾಸಣ್ಣನ ಮನೆಗೆ ನುಗ್ತು. ನಾವು ಅವಾಗ ಇದನ್ನ ಏನ್ ಮಾಡ್ಬೋದು ಅಂತ ನೋಡಿ
ಶ್ರೀನಿವಾಸ ಅಣ್ಣವ್ರ ಮನೆ ಅಡಿಗೆ ಮನೆ ತನಕ ಮಣ್ಣು ಬಂದು ಅದು ಪಾಪ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋದ್ರು. 3 ಮನೆ 4 ಮನೆ ಖಾಲಿ ಆಗಿದೆ ಸರ್. ನಮಗೆ ಖಾಲಿ ಮಾಡ್ಲಿಕ್ಕೆ ಹೇಳಿದ್ದಾರೆ, ನಾವು ಮಾಡ್ತಾ ಆಯ್ತು, ಇಲ್ಲ. ಇದು ಇಲ್ಲಿಗಿತ್ತು. ಈಗ ಇದು ಮಣ್ಣು ತುಂಬಬೇಕು, ಮಣ್ಣಿಗೆ ಜಾಸ್ತಿ ಖರ್ಚು ಮಾಡಬೇಕು ಅಂತ. ಯಾಕಂದ್ರೆ ಶೃಂಗೇರಿ ಮಣ್ಣು ಮಾಫಿಯಾ. 700 ಲೋಡ್ ಮಣ್ಣು ಹಾಕ್ಲಂದ್ರೆ ಇದು ಆಗ್ತಿದೆ. ಸರ್, ಇಲ್ಲಿ ಆಯ್ತಾ? ಮತ್ತೆ ಇಲ್ಲಿಂದ ಇದಕ್ಕೆ ನೋಡಿದ್ರೆ ಗೊತ್ತಾಗಲ್ಲ, ಅಲ್ಲೇ ನೋಡ್ಬೇಕು. ಅಲ್ಲ, ಇದಕ್ಕೆ ನೋಡಿ ನೀವು ಅಣ್ಣ ಒಂದು ನಿಮಿಷ ತಡೆಯೋಣ, ಒಂದು ನಿಮಿಷ. ಇದಕ್ಕೆ ನಿಮಗೊಂದು ಗೊತ್ತಿರಲಿ, ಇದು ಇಲ್ಲಿಂದ ಅಲ್ಲಿ ತನಕ ಹೋಗಿರೋದು ಯಾಕೆ ಅಂತ ಹೇಳಿದ್ರೆ ಈ ಮಣ್ಣು ತುಂಬಬೇಕಿತ್ತು, ಈ ಮಣ್ಣಿಗೆ ಬಿಲ್ ಮಾಡಬೇಕಿತ್ತು. 1,94,00,000 ರೂಪಾಯಲ್ಲಿ ಮಣ್ಣಿಗೆ ಅರ್ಧ ದುಡ್ಡು ಇರ್ಬೋದು ಎಸ್ಟಿಮೇಟ್ ನೋಡಿದ್ರೆ. ಅಲ್ಲ, ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಎಜುಕೇಟ್ ಮಾಡಕ್ಕೆ ಹೇಳ್ತಾ ಇದ್ದೀನಿ. ಈ ಮಣ್ಣನ್ನು ತಂದು ತುಂಬ್ಕೊಂಡಿದಾರಲ್ಲ, ಮಣ್ಣನ್ನು ತುಂಬಿದ ಮೇಲೆ ಮೇಲ್ಗಡೆಗೆ 1 ಅಡಿ ಅಗಲ ಮಾಡಿದ್ದಾರೆ. ಅವ್ರು ಯಾರೋ ಡಿಸೈನ್ ಕೊಟ್ಟಿದ್ದಾರೆ ಇವರಿಗೆ. ಡಿಸೈನನ್ನು ವರ್ಟಿಕಲರ್ ಹಿಂಗೆ ಕೊಟ್ಟಿದ್ದಾರಲ್ಲ, ಇದು ಹಿಂಗೆ ಕ್ರ್ಯಾಕ್ ಬಂದಿದೆ, ಹಾರಿಜಾಂಟಲ್ ಕ್ರ್ಯಾಕ್ ಬಂದಿದೆ. ಇದು ನಿನ್ನೆಗಿಂತ ಇವತ್ತು ಜಾಸ್ತಿ ಆಗಿದೆ ಅಂತ ತಹಶೀಲ್ದಾರ್ ಒಪ್ಕೊಂತಾರೆ. ಸಪೋಸ್ ಇದು ಕ್ರ್ಯಾಕ್ ಮಣ್ಣಿನ ಪ್ರೆಷರಿಗೆ ಇದು ಓಪನ್ ಆದರೆ, ಇಲ್ಲಿರೋ 2,000 ಈಗ ಓಪನ್ ಆದರೆ ನಾನು ನೀವು ಇಬ್ಬರು ಹೋಗ್ತೀವಿ, ನಾವು ಸೇರಿ ಪೊಲೀಸ್ ಅಂತ ಏನಾದ್ರು ಬಿಡಲ್ಲ, ಅದು ಗೊತ್ತಿರಲಿ ನಿಮಗೆ. ಮತ್ತೆಲ್ಲ ನೀವು ನಾನು 2 ಸ್ಟಾರ್ ಇದೆ ಅಂತ ಹೇಳಂದ್ರೆ ಫಸ್ಟ್ ನೀ ಬಾ ಅಂತಲೇ ಹೇಳೋದು. ಯಾಕಂದರೆ ಲೆಕ್ಕಾಚಾರ ಸೆಟ್ಲ್ ಆಗಬೇಕು. ಈಗ ಇದು ಹೋದರೆ ನಂಗೊಂದು ಹೇಳಿ, ಇದನ್ನು PC ನಿಲ್ಲಿಸ್ತಿರೋ, ದಫೆದಾರರು ನಿಲ್ಲಿಸ್ತಿರೋ, ನೀವೇ ನಿಂತ್ಕೊಂತೀರೋ? ಈ ಮಣ್ಣಿಗೆ ಡೈರೆಕ್ಷನ್ ಇಶ್ಯೂ ಮಾಡ್ಬೇಕಲ್ಲ. ನೀ ಹಿಂಗೆ ಹೋಗು ಇಲ್ಲ ಹಿಂಗೆ ಹೋಗು ಅಂತ ಯಾವ ಡೈರೆಕ್ಷನ್ ಇಶ್ಯೂ ಮಾಡ್ತೀರಿ? ನಾನು ಜೋಕಲ್ಲಿ ಕೇಳ್ತಿಲ್ಲ, ಭಾರಿ ಗಂಭೀರವಾಗಿ ಕೇಳ್ತಾ ಇದ್ದೀನಿ. ಯಾವ ಡೈರೆಕ್ಷನ್ ಇಶ್ಯೂ ಮಾಡ್ತೀರಿ ಹೇಳ್ರಿ? ಇದಕ್ಕೆ 14 ಮೀಟ್ರು ಅಂತ ಹೇಳಿದ್ರೆ 50 ಅಡಿ, 50 ಅಡಿ ಮಣ್ಣಿದೆ ಇದು. ವಯನಾಡಲ್ಲಿ ಬರೀ ಕೇರಳದ್ದು ಇದಕ್ಕೆ ತೆಗೆದಿಟ್ಟಿದ್ದು ಮಣ್ಣು ಮೇಲೆ ನಿಂತಿತ್ತಂತ ಅಷ್ಟೇ. ಅದು ಅಲ್ಲ, ಟಿವಿಲಿ ಬಂದಿರೋದು ರಾಘು. ನಾನು ಹೋಗಿಲ್ಲ ನೋಡಕ್ಕೆ, ಟಿವಿಲಿ ಪೇಪರಲ್ಲಿ ಇರೋದನ್ನು ನೋಡ್ಕೊಂಡು ಹೇಳ್ತಾ ಇರೋದು ನಾನು. ಸರ್, ಇದಕ್ಕೆ ಇನ್ನೂ ಮಣ್ಣು ತುಂಬಕ್ಕಿದೆ, ಅದಕ್ಕಿಂತ ಜಾಸ್ತಿ ಹೋಗುತ್ತೆ. ಆಮೇಲೆ 40 ವರ್ಷ 30 ವರ್ಷ 15 ವರ್ಷ ಆದವು ಯಾವುದೋ ವಾಲಲ್ಲಿ ಕ್ರ್ಯಾಕ್ ಬಂದರೆ ಟೆಕ್ನಿಕಲ್ ಟೀಮ್ ಕರೆಸ್ತೀನಿ ಅನ್ನೋದು ಕೇಳಿನಿ ನಾನು. ಬೆಂಗಳೂರಿಂದ ಬರ್ತಾರೆ, ಕೊಡಗಿಂದ ಬರ್ತಾರೆ, ಡೆಲ್ಲಿಯಿಂದ ಬರ್ತಾರೆ ಅಂತ. ಏನ್ರಿ ಇದು ಆನ್ ಗೋಯಿಂಗ್ ವರ್ಕಿಗೆ ಈ ಟೆಕ್ನಿಕಲ್ ಟೀಮ್ ಬರ್ತಾ ಇದೆ, ಇದಕ್ಕೆ ಗ್ರೌಟಿಂಗ್ ಹಾಕ್ತೀನಿ ನಾನು. ಗ್ರೌಟಿಂಗ್ ಮೇಲೆ ಎಷ್ಟು ಲೋಡ್ ಇರೋದು ಮಣ್ಣಿದು? 600-700 ರೋಡ್ ಮಣ್ಣನ್ನು ನಿಲ್ಸೋಕ್ಕಾಗತ್ತಾ? 20 ಲಕ್ಷ ಚೆಕ್ ಆಮೇಲೆ ಹಿಡ್ಕೊಂಡು ಬಂದರೆ ಏನೂ ಕೆಲಸಕ್ಕೆ ಬರಲ್ಲ. ಯಾರಿ ಹೇಳು, ಅಲ್ರಿ ಡೈರೆಕ್ಟ್ ಸ್ಟ್ರೈಟ್ ವರ್ಟಿಕ್ಯುಲರ್ ಹಿಂಗೆ ಮಾಡ್ಬೇಕಾದ್ರೆ ಅದಕ್ಕೆ ಡೆಪ್ತ್ ಎಷ್ಟು ಇರಬೇಕು, ಥಿಕ್ನೆಸ್ ಏನಿರಬೇಕು, ಅದನ್ನು ಮಾಡಿದಾರೇನ್ರಿ? ನೀವು ತಹಶೀಲ್ದಾರ್ ಇಲ್ಲಿ ಬರ್ರಿ, ಇಲ್ಲಿ ನೀವು ಇಲ್ಲೇ ನಿಂತಿದ್ದೀರಾ, ಒಳಗೆ ಹೋದ್ರಿ ಅಂತ ಅನ್ಕೊಂಡೆ. ನೀವು ಹೇಳ್ತೀರಲ್ಲ ಅಲ್ಲಿ, ನಾನು ಕೇಳ್ದ ಇಲ್ಲೇ ನಿಮ್ಮನ್ನು ಕರೆದಿದ್ದು ಯಾಕೆ ಅಂದರೆ, ನೀವು ನಂಗೆ ಹೇಳಿ ಈಗ ಇದೀಗ ಎಲ್ಲಿಗೆ ಓಪನ್ ಆಗ್ಬೋದು, ಅಲ್ಲಿ ಕ್ರ್ಯಾಕ್ ಇರ್ಬೋದು, ಇಲ್ಲ ಇಲ್ಲೆಲ್ಲೋ ಇರ್ಬೋದು ಅಂತ ಹೇಳಿ, ಅದಲ್ಲೇ ಓಪನ್ ಆಗುತ್ತೆ ಅಂತ ನೀವು ಅನ್ಕೊಂಬೇಡಿ. ಪ್ರೆಷರ್ ಉಲ್ಟಾ ಡೆವಲಪ್ ಆದರೆ ಈ ಕಡೆ ಎಲ್ಲರೂ ಓಪನ್ ಆದರೆ ಆ ಮಣ್ಣು ಇಲ್ಲೇ ಬರಲ್ಲ, ಆಯ್ತು, ಅಲ್ಲೇ ಹೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅವ್ರು ಕಟ್ಟಿದಾರಲ್ಲ ಇದು, ಅದು ಕಾಲಮ್ ಮೇಲಿದೆ ಬಿಲ್ಡಿಂಗು, ಅದು ಕಾಲಮ್ ಮೇಲಿರೋದ್ರಿಂದ ಮಣ್ಣು ಹೋಗಲ್ಲಿ ನಿಂತ ಕೂಡಲೇ ಅದು ಡ್ಯಾಮೇಜ್ ಆಗದೆ ಇರ್ಬೋದು, ಪಕ್ಕದ ಹಂಚಿನ ಮನೆಗೆ ಬರ್ಬೋದು. ಇಲ್ಲ ಇದಕ್ಕೆ ಬರ್ದೇನೆ ಅದು ಆ ಡೈರೆಕ್ಷನ್ ತಗೊಂಡು ಆ ಕಡೆನೂ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದು ಈ ಕಡೆ ಡೈರೆಕ್ಷನ್ ತಗೊಂಡ್ರೆ ನಮ್ಮ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದ್ಬಿಡ್ತದೆ, ಆಂಜನೇಯ ದೇವಸ್ಥಾನಕ್ಕೆ ಬಂದ್ಬಿಡ್ತದೆ ಈ ಕಡೆ. ನೀವು ಹೆಂಗೆ ಅದನ್ನು ಖಾಲಿ ಮಾಡ್ಸೋಕ್ಕೆ ಯಾವ ಬಿಲ್ಡಿಂಗ್ ಅಂತ ನೀವು ಸ್ಟಡಿ ಮಾಡ್ತೀರಿ? ಆಯ್ತು, ಅಲ್ಲೊಂದು ಹೋಟ್ಲ್ ಕಾಣುತ್ತಲ್ಲ ಶಾರದಾ ಭವನ, ಅಲ್ಲಿಗೆ ಹೋಗಲ್ವಾ? ಆ ಪಕ್ಕದಕ್ಕೆ ಹೋಗಲ್ವಾ? ಅದಕ್ಕೆ ಹೋಗಲ್ವಾ? ಇಲ್ಲ ಹಿಂಗೆ ಹೋದ್ರೆ ಆ TAPCMSಗೆ ಹೋಗಲ್ವಾ? ಅವು ಹೆಂಗ್ರಿ ಹೇಳ್ತಾರೆ? ಅಲ್ಲ ರೀ ರವಿ, ಹೋದ್ರ ಅವರು? ರವಿ ಅಲ್ಲ ಹೇಳ್ರಿ, ಹೆಂಗೆ ನೀವು ಖಾಲಿ ಮಾಡಿಸ್ತೀರ ಹೇಳ್ರಿ? ಈಗ ಅವ್ರು ಹೇಳ್ತಾರೆ ನಾನು ಇದನ್ನ ಮಣ್ಣು ಖಾಲಿ ಮಾಡಿಸ್ತೀನಿ ಅಂತ. ಹೆಂಗ್ ಮಣ್ಣು ಖಾಲಿ ಮಾಡ್ತೀರಿ ನೀವು? ಬರ್ರಿ ಇಲ್ಲಿ ಮಣ್ಣು ತುಂಬ್ತು ಅಲ್ಲಿ ಹೇಳ್ದೆ, ನಿಮ್ಮ ಹೆಸರು ಹೇಳ್ದೆ ರೀ, ಹೇಳ್ದೆ. ನೀವೀಗ ನಂಗೆ ಇಲ್ಲಿ ಮಣ್ಣು ತೆಗಿತೀನಿ ಅಂತ ಅಲ್ಲ, ಇಲ್ಲಿಂದ ರ್ಯಾಂಪ್ ಮಾಡಿದ್ರೆ ಯಾವ ವೆಹಿಕಲ್ ಕೆಳಗೆ ಇಳಿತೀರ? ಹಿಟಾಚಿನಲ್ಲಿ ನೀವು ಅಲ್ಲಿಂದ ಒಂದು ಲಿಫ್ಟ್ ಇಲ್ಲಿಗೆ ಎತ್ತಿ, ಇನ್ನೊಂದು ಲಿಫ್ಟ್ ಇಲ್ಲಿಗೆ ಎತ್ತೀರಾ? ಅಲ್ಲ, ಬೀಳುತ್ತೆ. ಈ ಕಡೆ ತೆಗಿತೀರಿ,
ಈ ಕಡೆ ತೆಗೆದ ಕೂಡಲೇ ಅದರಲ್ಲಿ ವಾಟರ್ ಫಿಲ್ ಆಗುತ್ತೆ. ನಾಳೆ ನಾಳೆ ಮಳೆ ಹೆಂಗ್ ಬರುತ್ತೆ ಅಂತ ಯಾರಿಗೆ ಗೊತ್ತ್ರಿ? ನೀರು ಫಿಲ್ ಆಗುತ್ತೆ. ನೀರು ಫಿಲ್ ಆದ ಕೂಡಲೇ ಈ ದರ್ಗಾ ಕೆಳಗೆ ಬಂದರೆ ಏನು ಮಾಡ್ತೀರಿ? ಅಲ್ರಿ, ಅಲ್ಲಿ ತನಕ ಇದೆಯಾ ರೀ? ನೀವು ಇಷ್ಟು ದೂರ ಇರಲೇ ಇಲ್ಲ ರೀ. ಇದು ನೀವು ಇಷ್ಟು ದೂರ ತಗೊಂಡೋಗಿದ್ದೆ ತಪ್ಪು. ಇದು ಇಲ್ಲಿಗೆ ಇತ್ತು. ಯಾರಿಗೆ ನೀವು ಏನು ಮಾಡ್ಕೊಡ್ಬೇಕು ಲಾಭ ಅನ್ನೋ ಕಾರಣಕ್ಕೆ ಅಲ್ಲಿ ತನಕ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಇಲ್ಲ ಯಾರಿಗಾರು ಅನ್ಯಾಯ ಮಾಡ್ಬೇಕು ಕೆಳಗಡೆ ಇರೋರಿಗೆ ಅಂತ ಮಾಡಿದ್ರೋ ಗೊತ್ತಿಲ್ಲ. ಈಗ ನಾನು ಹೇಳಿದ್ದನ್ನು ನೀವು ಇದರಲ್ಲಿ ತಗೋಬೇಡಿ. ನೀವು ಒಂದು ಹ್ಯುಮ್ಯಾನಿಟಿ ಕನ್ಸಿಡರೇಷನಲ್ಲಿ ನಿಮ್ದು ಕೆಳಗೆ ಬಂದ್ಬಿಡ್ಬೋದು. ಒಂದ್ಸಾರಿ ಮಣ್ಣನ್ನು ಎಳ್ಕೊಂಡ್ರೆ ಎಳೆಯೋ ಪ್ರೆಷರಿಗೆ ಇವ್ರಿಗೆ ಕೇಳಿ, ಟೆಕ್ನಿಕಲಿ ಅದು ಎಳಿಬೇಕಾದ್ರೆ ಅಷ್ಟು ಮಾತ್ರನೇ ಎಳ್ಕೊಳಲ್ಲ, ಅದ್ರ ಜೊತೆಗೆ ಸೇರಿಸಿ ಎಳ್ಕೊಂಡು ಹೋಗುತ್ತೆ. ಕರೆಕ್ಟ್ ತಾನೆ? ಈಗ ಹೇಳಿ ನೀವೀಗ ನಾನು ಕೇಳ್ತಾ ಇರೋದಕ್ಕೆ ನೀವು ನಮ್ಗೇನು ನಿಮ್ಮ ಹತ್ರ ಯುದ್ಧ ಮಾಡಿ ನಾವೇನು ಮಾಡೋಣ? ಬಟ್ ಇಷ್ಟು ಕಳಪೆ ಆಗಬಾರ್ದು ಮತ್ತು ಇಷ್ಟೊಂದು ದುಡ್ಡಿಗಾಗಿ ಹಪಾಹಪಿ ಇರಬಾರ್ದು. ಇಷ್ಟೇ ರೀ ಮನುಷ್ಯ ಅನ್ನ ತಿನ್ನೋದು. ಅಷ್ಟು ಅನ್ನಕ್ಕೆ ಸಾಕು. ಇದು ಆಸೆ ತಪ್ಪಲ್ಲ, ದುರಾಸೆ ಇದೆಯಲ್ಲ, ಈ ದುರಾಸೆ ಪರಿಣಾಮ. ಅವ್ರು ಬಂದು ಹೇಳಿದ್ರಲ್ಲ ನಮ್ಮ ಮನೆ ಹೆಂಗ್ ಸರ್ ಈಗ ಏನು ಮಾಡೋದು ಸರ್ ಅಂತ ಕೇಳಿದ್ರೆ, ನಾನಾದರೆ ಊರು ಬಿಟ್ಟು ಓಡೋಗ್ಬಿಡ್ತೀನಿ. ಇಲ್ಲ ಆಗಲೇ ಇಲ್ಲ ನನ್ನ ಹತ್ರ ಇದು. ಅಲ್ಲ, ನೀವು ಒಂದ್ ಮನೆ ಬಿಟ್ಟರೆ ಸಾಕಾಗಲ್ಲ. ನೀವು ಇಲ್ಲಿಗೆ ಬಂದಾಗ ಈ ವಾಲ್ ಇರಲಿಲ್ಲ. ಎಷ್ಟು ಬಿಡ್ತೀರಿ? ಎಷ್ಟು ಜನ ಬಿಡಿಸ್ತಾರೆ? ಕೇಳ್ತಾರೆ ಅಷ್ಟು ದೂರ ಹೋಗೋ ಅವಶ್ಯಕತೆ ಏನು ಸರ್? ಇದು ಮಳೆ ಬಂದು ನಿಂತಿರೋದು, ಇನ್ನೂ ಮಣ್ಣು ಬೆಳೆದಿದೆ ಉಂಟು. ನೋಡ್ರಿ, ನಾವು ಹೇಳಿದ್ರೆ ಅದಕ್ಕೆ ತಪ್ಪು ಸಂದೇಶ ಪಾಸ್ ಆಗುತ್ತೆ. ಈ ಅನಿಷ್ಟ ಪದ್ಧತಿ ಇದೆಯಲ್ಲ, ಇದನ್ನು ಮಾಡಬಾರ್ದು. ಅಲ್ಲಿ ಕೆಳಗಡೆ ಇರೋರನ್ನ ಯಾರನ್ನೋ ಮಂತನ ತೆಗೆದು ನೀವು ಯಾರಿಗೆ ಜಾಗ ಮಾಡಿಕೊಡ್ಬೇಕು ಅಂತ ಹೊರಟಿದ್ದೀರಿ, ಇಲ್ಲ ಕೆಳಗಡೆ ಯಾರ ಜಾಗನ ಇಲ್ಲ ಮಾಡ್ಬೇಕಂತ ಹೊರಟಿದ್ದೀರಿ. ಇವೆರಡರಲ್ಲಿ ಯಾವುದೋ ಒಂದು ಇರಲೇಬೇಕಲ್ಲ. ಇಲ್ಲದೆ ಇದ್ದರೆ ನೀವು ಅಲ್ಲಿ ಹಾಕಿದ್ರಲ್ಲ ಅದನ್ನು ನೀವು ವರ್ಟಿಕ್ಯುಲರ್ ಸ್ಟ್ರೈಟ್ ಇಳಿಸೋ ಬದಲು ಅದು ಸ್ವಲ್ಪನಾದರೂ ಇದು ತಗೊಂಡಿದ್ರೆ 0.6 14 ಮೀಟ್ರಿಗೆ ಸಾಕಾಗುತ್ತೆ. ಯಾವನ್ ಡಿಸೈನ್ ಏನು ಮಾಡಿದ್ರು ನೀವು ಇಷ್ಟು ಬಾಟಮ್ ಟು ಟಾಪ್ ಬಂದಿದ್ದೀರಿ. ನೀವು ಏಕದಮ್ ಅಲ್ಲ, ನಿಮಗೆಲ್ಲ ಗೊತ್ತು. ನೀವು ಬರೀ ಸಿಟ್ಟಿಂದು ಜಗಳದ್ದು ಹೇಳ್ಬಾರ್ದು. ನಾನು ಕೇಳಿರೋದ್ರಲ್ಲಿ ಏನಾದ್ರು ತಪ್ಪಿರೋವನ್ನ ಕೈ ಬಿಟ್ಟು ನಾನು ಹೇಳಿರೋ ಒಳ್ಳೆಯವನ್ನ ಉಪಯೋಗಿಸ್ಬೇಡಿ ದಯವಿಟ್ಟು. ಇದರಿಂದ ಏನೂ ಆಗದೇ ಇರಲಿ ತಾಯಿ ಅಂತ ಇಲ್ಲಿಂದ ಕೈ ಮುಗಿದು ಬಿಡ್ತೀನಿ. ಹೆಚ್ಚು ಕಡಿಮೆ ಆದರೆ ಮತ್ತು ನಾನು ಹೇಳಿದ್ರೆ ನಿಮಗೆ ಮನಸ್ಸಿಗೆ ಸಮಾಧಾನ ಬಂದಿಲ್ಲ. ನಿಮ್ಮನ್ನು ಬಂಗಾರ ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.